ನಾನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಾವು ಮಾತನಾಡೋ ಪದಗಳಿಗೆ ತುಂಬಾ ಶಕ್ತಿ ಇದೆ ಅಲ್ವಾ. ಇವತ್ತು ನಾವು ಆ ಪದಗಳಿಗೆ ಇರೋ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮಗೆ ಹೇಗೆ ಬೇಕೋ ಆ ರಿಸಲ್ಟ್ನ ಪಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದು ಭಾರತಿ, ಲಾ ಆಫ್ ಅಟ್ರಾಕ್ಷನ್ ಕೋಚ್. ಈಗಾಗಲೇ ನೀವು ನನ್ನ ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಪರಿಚಯ ಇರುತ್ತೆ. ನಾನು ಡೆಂಟಿಸ್ಟ್ ಕೂಡ ಹೌದು. ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಪದಗಳಿಗಿರೋ ಶಕ್ತಿನ ಉಪಯೋಗಿಸ್ಕೊಂಡು ನಮಗೆ ಬೇಕಾಗಿರೋದನ್ನ ಹೇಗೆ ಪಡೆದುಕೊಳ್ಳೋದು ಅಂತ. ಆದರೆ ಒಂದು ವಾರ್ನಿಂಗ್ ಇಲ್ಲಿ ಏನಂತಂದರೆ, ನೀವು ಧನಾತ್ಮಕವಾಗಿ ಏನು ಬೇಕೋ, ಪಾಸಿಟಿವ್ ಆಗಿ ಏನು ಬೇಕೋ ಅದನ್ನು ಮಾತ್ರ ಪಡೆದುಕೊಳ್ಳಬಹುದು. ಅದರಿಂದ ಇನ್ನೊಬ್ಬರಿಗೆ ಹಾನಿ ಆಗಲಿ ಅಂತ ನೀವೇನಾದರೂ ವಿಶ್ ಮಾಡಿದ್ರೆ ಅಥವಾ ಅಂದ್ಕೊಂಡ್ರೆ ಅದು ಈ ಲಾ ಆಫ್ ಅಟ್ರಾಕ್ಷನಿಂದ ಆಗೋದಿಲ್ಲ. ಯಾಕಂತಂದರೆ ನಮಗೆ ನಾವು ಏನು ಬೇಕೋ ಆ ಪಡ್ಕೊಳ್ಳೋ ಶಕ್ತಿಯನ್ನು ಮಾತ್ರ ಹೊಂದಿದ್ದೀವಿ. ಪಾಸಿಟಿವ್ ಆಗಿ ನೀವು ಇನ್ನೊಬ್ಬರಿಗೆ ಏನು ಆಗಬೇಕು ಅಂತ ಅಂದ್ಕೊಳ್ತೀರಾ ಅದು ಕೂಡ ಆಗುತ್ತೆ. ಆದರೆ ನೆಗೆಟಿವ್ ಆಗಿ ಏನಾದರೂ ಅಂದ್ಕೊಂಡ್ರೆ ಅದು ಬರಲ್ಲ. ಅದೇ ಈ ಲಾ ಆಫ್ ಅಟ್ರಾಕ್ಷನ್ನ ಒಂದು ಬ್ಯೂಟಿಫುಲ್ ಯುನೀಕ್ ಕ್ವಾಲಿಟಿ ಅಂತ ಹೇಳ್ಬೋದು. ಸರಿನಾ? ಈಗ ನಾನು ಹೇಳಬೇಕಾಗಿರೋ ಟೆಕ್ನಿಕ್ಕು ವಾಟರ್ ಬಾಟಲ್ ಟೆಕ್ನಿಕ್. ವಾಟರ್ ಬಾಟಲ್ ಟೆಕ್ನಿಕ್ ನೀವು ಕೇಳಿರಬಹುದು ಅಥವಾ ಕೇಳಿಲ್ಲ ಅಂತಂದರೆ ಲೆಟ್ ಮಿ ಎಕ್ಸ್ಪ್ಲೇನ್. ಏನಂದರೆ, ನೀವು ಒಂದು ವಾಟರ್ ಬಾಟಲ್ ತೊಗೊಳ್ಳಿ. ಈ ಥರ ಪ್ಲಾಸ್ಟಿಕ್ದಾಗಿರ್ಬೋದು, ಮೆಟಲ್ದಾಗಿರ್ಬೋದು, ಗಾಜಿಂದಾಗಿರ್ಬೋದು ಅಥವಾ ಹಿತ್ತಾಳೆದಾಗಿರ್ಬೋದು, ನಿಮಗೆ ಯಾವ ಫೇವ್ರೇಟ್ ಇದೆಯೋ ಆ ವಾಟರ್ ಬಾಟ್ಲ್ ಆಗಿರ್ಬೋದು. ಈ ಥರ ಕ್ಲಿಯರ್ ಆಗಿ ಇದ್ದರೆ ಒಳ್ಳೆಯದು. ಇಲ್ಲ ಅದ್ರ ಮೇಲೆ ಡಿಸೈನ್ಸ್ ಇದೆ ಅಥವಾ ಏನು ಇಲ್ಲ, ಮೆಟಲ್ದಂತಂದರೆ ಆಲ್ಮೋಸ್ಟ್ ಏನು ಒಳಗಡೆ ಇರೋ ನೀರು ಕಾಣಿಸೋದಿಲ್ಲ, ಆ ಥರದ ಬಾಟ್ಲು ಕೂಡ ಓಕೆ. ನೀವೇನು ಮಾಡಬೇಕು ಅಂದರೆ, ಈ ಥರ ಬಾಟ್ಲಲ್ಲಿ ಪೂರ್ತಿ ನೀರು ತುಂಬಿಸ್ಬಿಟ್ಟು ರಾತ್ರಿ ಹೊತ್ತಲ್ಲಿ ಎಸ್ಪೆಷಲಿ, ಆಮೇಲೆ ಒಂದು ಪೇಪರ್, ಪ್ಲೇನ್ ಪೇಪರ್ ತಗೊಂಡು ಆ ಪೇಪರ್ ಮೇಲೆ ಮಾರನೇ ದಿನಕ್ಕೆ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಫೀಲ್ ಹ್ಯಾಪಿ, ಐ ವಾಂಟ್ ಟು ಫೀಲ್ ಸಕ್ಸಸ್ಫುಲ್, ನನಗೆ ಯಶಸ್ಸು ಸಿಗಬೇಕು. ಅಥವಾ ನಾಳೆ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ನನಗೆ ಇಂಟರ್ವ್ಯೂವಲ್ಲಿ ಜಾಬ್ ಸಿಕ್ಕಿದೆ. ಎಕ್ಸಾಮಿಗೆ ಹೋಗ್ತಾ ಇರ್ತೀರಾ, ನಾನು ನನ್ನ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆಲ್ರೆಡಿ ಫ್ಯೂಚರ್ ಟೆನ್ಸಲ್ಲಿ, ಭವಿಷ್ಯದ ಕಾಲದಲ್ಲಿ ಬರೆದಿಟ್ಕೊಂಡ್ರೆ ಒಳ್ಳೆಯದು. ಅಥವಾ ಜಸ್ಟ್ ಎಮೋಷನ್ಸ್ ಮಾತ್ರನೇ, ಲೈಕ್ ಫಾರ್ ಎಕ್ಸಾಂಪಲ್ ಸಕ್ಸಸ್ಫುಲ್, ಹ್ಯಾಪಿ, ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ರಿಚ್, ಅಬಂಡೆಂಟ್, ಈ ಥರ ಸಮೃದ್ಧಿಯನ್ನು ಹೊಂದಿದ್ದೀನಿ. ಅಥವಾ ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ, ನಾನು ಆರೋಗ್ಯದಿಂದ ಇದ್ದೀನಿ, ನಾನು ಆಲ್ರೆಡಿ ಇಷ್ಟು ವೆಯ್ಟ್ ಲಾಸ್ ಮಾಡಿಬಿಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು 5 kg ತೂಕವನ್ನು ಇಳಿಸಿದ್ದೀನಿ. ನೀವು ಇಳಿಸಿರಲ್ಲ, ಆದರೆ ಇಳಿಸ್ಬೇಕು ಅನ್ನೋ ನಿಮ್ಮ ಗುರಿ ಇರುತ್ತಲ್ವ, ಅದನ್ನ ಫ್ಯೂಚರ್ ಟೆನ್ಸಲ್ಲಿ ಬರೆದುಬಿಟ್ಟು ಅದನ್ನು ವಾಟರ್ ಬಾಟ್ಲಿಗೆ ಅಂಟಿಸ್ಬೇಕಾಗತ್ತೆ ನೀವು. ಓಕೆ, ಗಮ್ ತೊಗೊಂಡು ಅಂಟಿಸ್ಬೋದು ಅಥವಾ ಟೇಪ್ ತೊಗೊಂಡು ಕೂಡ ಬೇಕಾದ್ರೆ ಅಂಟಿಸ್ಬೋದು. ಅಥವಾ ಸೆಲ್ಫ್ ಅಡೇಸಿವ್ ಪೇಪರ್ ಇದ್ದರೆ ಅದನ್ನು ಕೂಡ ಬರೆದುಬಿಟ್ಟು ನೀವು ಅಂಟಿಸ್ಬೋದು. ಆಮೇಲೆ ಏನು ಮಾಡಬೇಕು ಅಂದರೆ, ಈ ಬಾಟಲ್ನ ಓವರ್ ನೈಟ್, ಅಂದರೆ ರಾತ್ರಿ ಪೂರ ನೀವು ಎಲ್ಲಿ ಮಲಗ್ತೀರ ಅದರ ಪಕ್ಕದಲ್ಲಿ ಇಟ್ಕೊಂಡು ಮಲಗಿ. ರಾತ್ರಿ ನಿಮಗೆ ನೀರಡಿಕೆ ಆಯಿತು ಅಂದರೆ ದಯವಿಟ್ಟು ಈ ನೀರನ್ನ ಕುಡಿಬೇಡಿ, ಬೇರೆ ನೀರು, ನೀರಿನ ಬಾಟ್ಲ್ ಇಟ್ಕೊಂಡ್ರೆ ಆ ನೀರಿಂದ ಕುಡಿಬೋದು. ಸೊ ನೀವು ಬರೆಯುವಾಗ ಟೈಪ್ ಮಾಡಿ ಬರೀಬಹುದಾ ಅಂತ ಕೆಲವೊಬ್ಬರು ಕೇಳಬಹುದು. ಈಗೆಲ್ಲ ಡಿಜಿಟಲ್ ಏರ ಅಲ್ವಾ, ಸೊ ಹಾಗಾಗಿ ನಾನು ಟೈಪ್ ಮಾಡಿ ಅದನ್ನ ಪ್ರಿಂಟ್ ತೊಗೊಂಡು ಅಂಟಿಸ್ಬೋದಾ ಅಂತ ಹೇಳಿ ಅದನ್ನು ನಾನು ಅಷ್ಟು ಎನ್ಕರೇಜ್ ಮಾಡೋದಿಲ್ಲ. ಆಮೇಲೆ ಕೆಲವೊಂದು ಅಮೆಝಾನ್ ಅಥವಾ ಬೇರೆ ನಿಮಗೆ ಕಾಮರ್ಸಲ್ಲಿ ಸಿಗುತ್ತೆ, ಆಲ್ರೆಡಿ ವರ್ಡ್ಸ್ನ, ಪಾಸಿಟಿವ್ ವರ್ಡ್ಸ್ನ ಬರೆದಿರೋಂಥ ಬಾಟಲ್ಗಳು ಸಿಗುತ್ತೆ. ನಾನು ಅದನ್ನು ಹೆಚ್ಚು ಎನ್ಕರೇಜ್ ಮಾಡೋದಿಲ್ಲ. ಯಾಕೆ ಅಂತಂದರೆ, ನೀವು ಪೆನ್ ಮತ್ತು ಪೇಪರ್ ತೊಗೊಂಡು ಬರೆಯುವಾಗ ನೀವು ನಿಮ್ಮ ಬರವಣಿಗೆ ಏನಿರುತ್ತೆ ಅದು ಡೈರೆಕ್ಟ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಿಗ್ನಲ್ಸ್ನ ಕಳಿಸ್ತಾ ಇರುತ್ತೆ. ನೀವು ಪ್ರತಿಯೊಂದು ಪದವನ್ನು ಬರೆಯುವಾಗ ಅದನ್ನು ಅನುಭವಿಸಿ ಅದು ನಿಮಗೆ ಬೇಕು ಅಂತ ಹೇಳಿ ನೀವು ಬರೀತೀರ. ಅವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ರಿಮೈಂಡ್ ಮಾಡ್ತೀರಾ ನನಗಿದು ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದೇನೆಂದರೆ, ನೀವೇ ಸ್ವತಃ ನಿಮ್ಮ ಕೈಯಾರೆ ಬರೆದ್ಬಿಟ್ಟು ಅಂಟಿಸಿ ದಯವಿಟ್ಟು. ಸೊ ನೀವು ಆ ಥರ ಮಾಡಿದಾಗ ಈ ವಾಟರ್ ಬಾಟ್ಲಲ್ಲಿರೋ ನೀರಿಗೆ ನೀವು ಒಂದು ಎನರ್ಜಿನ ಟ್ರಾನ್ಸ್ಫರ್ ಮಾಡಿರ್ತೀರ. ಸರಿನಾ? ಅದನ್ನು ರಾತ್ರಿ ಪೂರ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಆದಮೇಲೆ ಫಸ್ಟ್ ಈ ನೀರನ್ನು ಏನು ಬರೆದಿರ್ತೀರ ಅದನ್ನು ಒಂದು ಸಾರಿ ಓದ್ಕೊಂಡ್ಬಿಟ್ಟು ಈ ನೀರನ್ನು ಕುಡೀರಿ. ವ್ಯತ್ಯಾಸ ನಿಮಗೆ ಡೆಫಿನೆಟ್ಲಿ ಗೊತ್ತಾಗೇ ಆಗುತ್ತೆ. ಯಾವುದೇ ಒಂದು ನೀವು ಫಲಿತಾಂಶ ಕಾಣಬೇಕು ಅಂತಂದರೆ ಮಿನಿಮಮ್ 21 ದಿನ ನೀವು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಏನಿರುತ್ತೆ ಅದು ರಿವೈರಿಂಗ್ ಆಗಬೇಕು ಅಂತಂದರೆ ಅಷ್ಟು ದಿನಗಳನ್ನ ತೊಗೊಳುತ್ತೆ. ನೀವು ಪದೇ ಪದೇ, ನಮ್ಮ ಮನಸ್ಸಿಗೆ ಒಂದು ಹ್ಯಾಬಿಟ್ ತುಂಬ ಇಷ್ಟ, ಅದೇನು ಗೊತ್ತಾ, ಪುನರಾವರ್ತನೆ. ನೀವು ಇದನ್ನು ಎಷ್ಟು ಪುನರಾವರ್ತನೆ ಮಾಡ್ತೀರಾ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಮೆಸೇಜ್ ಹೋಗುತ್ತೆ, ಓಹೋ ಇವ್ರಿಗೆ ಇದೇ ಬೇಕು, ನಾನು ಅದನ್ನೇ ಕೊಡುವಂಥ, ಆ ರಿಸಲ್ಟ್ ಕೊಡುವಂಥ ಕೆಲಸಗಳನ್ನೇ ಮಾಡಬೇಕು ಅಂತ. ಸೊ ಹಾಗಾಗಿ
ನೀವು ವಾಟರ್ ಬಾಟಲ್ ಟೆಕ್ನಿಕನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇದರ ರಿಲೇಟೆಡ್ ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ, ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಅಥವಾ ನಾನು ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನಲ್ಲಿ ನಿಮಗೆ ಯಾವುದು ಗೊತ್ತಿದೆ ಅಥವಾ ಯಾವುದಾದ್ರೂ ಒಂದು ಟೆಕ್ನಿಕ್ ತಿಳ್ಕೊಳ್ಬೇಕು ಅಂತ ನಿಮಗೆ ಅನಿಸಿತ್ತು ಅಂತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ದಯವಿಟ್ಟು ಫಾಲೋ ಮಾಡಿ. ಇಲ್ಲಿ ನನ್ನ ಚಾನಲಲ್ಲಿ ನಾನು ಲಿಂಕನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನದನ್ನು ಕಲಿಯೋ ಆಸಕ್ತಿ ಇದ್ದವರು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.